ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊತೀನಿ. ಸೊ ಇವತ್ತು Jan 5, 2026. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಈ ವ್ಲಾಗಿನ ಉದ್ದೇಶ ಬಂದು ನಾನು ಮತ್ತು ಶ್ರೀಧರ್ ಶಬರಿಮಲೆ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಕೇರಳದಲ್ಲಿರೋ ಶಬರಿಮಲೆ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಶ್ರೀಧರ್ ಬಂದು 42 ಡೇಸು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿರೋದು ಅವರು. ಇವತ್ತಿಗೆ 42 ಡೇಸು. ಇವತ್ತು ಸಾಯಂಕಾಲ ಅರೌಂಡು 5 ಇಲ್ಲ 5:30ಗೆ ಅವರು ಇಡ್ಮುಡಿ ಕಟ್ಕೊತಾರೆ ದೇವಸ್ಥಾನದಲ್ಲಿ. ಅಲ್ಲಿಂದ ನಮಗೆ ಮಡಿವಾಳದಲ್ಲಿ ಬಸ್ ಇದೆ. ಅರೌಂಡು 8:40 ಬಸ್ ಇದೆ. 8:40 ಬಸ್ ಹತ್ತಿದ್ರೆ ರಾತ್ರಿ ನಾವು ಇಳಿಯೋದು ನೆಕ್ಸ್ಟ್ ಡೇ Jan 6 ಅರೌಂಡ್ 7:30 ಇಲ್ಲ 8 o'clock ಇಳಿತೀವಿ. ಅಲ್ಲಿಂದ ಏನಿದ್ದು ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತೀವಿ ಸ್ವಾಮಿ ಸನ್ನಿಧಾನಕ್ಕೆ. ಸೊ ನಂದು ಇದು ಸ್ವಾಮಿ ಟೆಂಪಲ್ಗೆ ಅಂದರೆ ಶಬರಿಮಲೆ ಟೆಂಪಲ್ಗೆ ಅರೌಂಡು 6th ಟೈಮ್ ಅಂದ್ಕೊತೀನಿ ಇದು. ಬಟ್ ದೊಡ್ಡಪಾದೆ 42 ಕಿಲೋಮೀಟರ್. ಇಟ್ ಈಸ್ ಮೈ ಫಸ್ಟ್ ಟೈಮ್. ನನಗೆ ಇದು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅರೌಂಡು 3-4 ಇಯರ್ಸಿಂದ ನಾನು ಅಂದ್ಕೊಳ್ತಾನೆ ಇದ್ದೆ, ದೊಡ್ಡಪಾದಾಗ ಹೋಗಲೇಬೇಕು ಅಂತ. ಆ ಟೈಮ್ ಬಂತು. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಇನ್ನೊಂದೇನೆಂದರೆ ನಮಗೆ ಐ ಥಿಂಕ್ Jan ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ರಶ್ ಇರಲ್ಲ ಅಂದ್ಕೊಂಡಿದ್ದೀನಿ. ಬಿಕಾಸ್ ಡಿಸೆಂಬರಲ್ಲೇ ಎಲ್ಲರೂ ಆ ಎಂಡು ಮುಗಿಯೋ ಅಷ್ಟರಲ್ಲೇ ಸ್ವಾಮಿ ಮಾಲೆ ಹಾಕ್ಕೊಂಡು ದರ್ಶನ ಮಾಡ್ಕೊಂಡ್ಬಿಡ್ತಾರೆ ಅನ್ನಷ್ಟು ಡಿವೋಟೀಸು. ಸೊ ನನಗೆ ಗೊತ್ತಿದ್ದಂಗೆ ಫಸ್ಟ್ ವೀಕ್ ಆ್ಯಂಡ್ ಸೆಕೆಂಡ್ ವೀಕ್ Jan ಮಂತಲ್ಲಿ ರಶ್ಶು ಕಮ್ಮಿ ಇರುತ್ತೆ. ಆ್ಯಂಡ್ ಹೋಪ್ಫುಲಿ ಇನ್ನೊಂದೇನೆಂದರೆ ಈ ದೊಡ್ಡಪಾದ ಹೋಗೋದು ಖಾಲಿ ಇರುತ್ತೆ. ಒಳ್ಳೆ ವ್ಯೂನ ನೋಡ್ಕೊಂಬರ್ಬೋದು, ದರ್ಶನ ಪಡಿಬೋದು. ನನಗೆ ಟ್ರೆಕ್ಕಿಂಗ್ ಅಂತ ತುಂಬ ಆಸೆ. ಎಷ್ಟೋ ವರ್ಷದಿಂದ ನಾನು ಟ್ರೆಕ್ಕಿಂಗ್ ಹೋಗ್ಬೇಕು, ಫ್ರೆಂಡ್ ಜೊತೆ ಟ್ರೆಕ್ಕಿಂಗ್ ಹೋಗ್ಬೇಕು, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಆಗಿಲ್ಲ ಹಾಗೆ. ಬಟ್ ಈಗ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಅವಕಾಶ. ಇಬ್ಬರೇ, ನಾನು ನನ್ನ ಶ್ರೀಧರು ನನ್ನ ಫ್ರೆಂಡು ಹೋಗ್ಬರ್ತೀವಿ. ಸಿಗೋಣ ಗೈಸ್. ಅಣ್ಣವ್ರು ಫೋನ್ ಮಾಡಿದ್ರು ಮನೆಗೆ ಬಂದ್ಬಿಡು ನಡ್ಕೊಂಡು ಅಂತ. ಹೀಗೆ ಚಪ್ಪಲಿ ಬಿಟ್ಟು ಅವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸರಿ, ಅಲ್ಲಿ ಅವ್ರ ಮನೆಯಿಂದ ದೇವಸ್ಥಾನಕ್ಕೆ ನಿತಿನ್ ಡ್ರಾಪ್ ಮಾಡ್ತಾರೆ. ಅಯ್ಯಪ್ಪ ಹೇಳಪ್ಪ ಅಯ್ಯಪ್ಪ ಹೇಳಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. ಹಾಂ ಅದಾದಮೇಲೆ ಒಳ್ಳೆ ಪ್ರಸಾದ ಇತ್ತು ಮನೆಯಿಂದ, ತುಂಬ ಚೆನ್ನಾಗಿತ್ತು. ಸಾಯಂಕಾಲದ ಸ್ವಾಮಿಯ ಆರತಿನ ನೋಡಿ ಆಟೋ ಬುಕ್ ಮಾಡಿದ್ವಿ ಮಡಿವಾಳಗೆ. ಅಯ್ಯೋ ನಿತಿನ್ ಅವರು ನಮ್ಗೆ ಹೋಗಿ ಬರೋಕ್ಕೂ ಖರ್ಚು ದುಡ್ಡು ಕೊಟ್ಟು ಆಟೋಗೆ ದುಡ್ಡು ಅವರೇ ಕೊಟ್ಟರು.
ನನ್ನ ಹೆಸರನ್ನ ಈ ಬಸ್ಸಲ್ಲಿ ನೋಡಿ ನಂಗೆ ಖುಷಿ ಆಗೋಯ್ತು. ಹೇಳಿದ ಟೈಮ್ ಪಕ್ಕ 8:20 ಅಂತ ಹೇಳಿದ್ರು. 8:20 ಕರೆಕ್ಟ್ ಟೈಮ್ ಬಂದಿದೆ. ಅಲ್ಲಿ ತೆಗಿ ಗೊತ್ತಾಗತ್ತೆ ಎಲ್ಲಿದೆ ಅಂತ. ನಂಬರ್ ಗೊತ್ತಾಗತ್ತೆ. ಹತ್ತು ಮೇಲೆ ಹತ್ತು. ಸ್ವಾಮಿಯೇ ಸ್ವಾಮಿ ಇಲ್ಲೇನಾ ನೀವು? ನಿಮ್ದು ಇಲ್ಲೇನಾ? ಎಲ್ತ್ರಿ ಇಲ್ಲಿ ನಮ್ಮ ಎಲ್ತ್ರಿ ಲಾಯರ್ ನಮ್ದು ಅಪ್ಪನ. ಓಕೆ ನಿಮ್ಮಿಬ್ರು ಇರಲ್ಲ? ಇಬ್ಬರೇ. ಹಾಂ ಹಾಂ ಕರಿ ಬೆಳಗ. ಹಾಂ 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 ಹೇಳಿ. ಅಲ್ಲ ಫುಡ್ ನಮಯ್ಯಪ್ಪ. ಓಂ ಸ್ವಾಮಿ ನಮಯ್ಯಪ್ಪ. ಗಣಪತಿ ಭಗವಾನ್ ಹರಣ ಸುಧನಾನಂದ ಚಿತ್ತನಯ್ಯ ನಯ್ಯಪ್ಪ. ಓಂ ಸ್ವಾಮಿ ಎಲ್ಲ ಸಾಂಗ್ಗಳು ಕೂಗ್ತವ್ರೆ. ಚೆನ್ನಾಗಿದೆ ಕೇಳೋಕ್ಕೆ. ನಮ್ಮ ಬಸ್ಸು ಸ್ಟಾರ್ಟ್ ಆಯಿತು. 8:30 ಕರೆಕ್ಟಾಗಿ ಬಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಹೋಗೋದೆ ನಾವು. ನಮ್ಮ ಟೈಮ್ ಹೇಗಿತ್ತು ಅಂದರೆ, ನಾವು ಬುಕ್ ಮಾಡಿದ ಸೀಟ್ ಪಕ್ಕನೇ AC ಇತ್ತು. ಆ AC ಸೌಂಡ್ ಬೇರೆ ನೆಕ್ಸ್ಟ್ ಲೆವೆಲ್ ಇತ್ತು. ಇದ್ದೇ ಮಾಡೋಕ್ಕಂತೆ ಇನ್ನೇನು ಸೀಟ್ ಚೇಂಜ್ ಅಷ್ಟೇ. ಸ್ವಾಮಿ ಅವ್ರು ಮುಂದೆ ಹೋದರು, ನಾನು ಹಿಂದೆ ಹೋದೆ.